ಆಯ್ತಾ ವಾಸಣ್ಣ, ಎಲ್ಲ ಪ್ಯಾಕ್ ಮಾಡಿದ್ರಾ? ಹಾಂ ಮುಗೀತು. ಇನ್ನು ಒಂದೇ ನಿಮಿಷ ಮುಗೀತು. ನನ್ನ ಸನ್ ಗ್ಲಾಸಸ್ಸು. ಓಹ್ ಅದೊಂದು ಬರ್ತ್ಬಿಟ್ಟೆ, ಈಗ ತಂದಿಡ್ತೀನಿ. ಏನು ವಾಸಣ್ಣ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ, ಮರಿಬಾರ್ದಲ್ವಾ? ಇತ್ತೀಚೆಗೆ ಯಾಕೋ ಮರು ಜಾಸ್ತಿ ಆಗಿದೆ. ಯಾಕೆ ಹೀಗಾಗ್ತಾ ಇದೆಯೋ ಗೊತ್ತಿಲ್ಲ. ನನ್ನ ಹೆಂಡತಿ ಕೂಡ ಈ ವಿಷಯದ ಬಗ್ಗೆ ಯಾವಾಗಲೂ ಬೈತಾನೆ ಇರ್ತಾಳೆ. ಇದು ನನ್ನ ಮೆಡಿಸಿನ್ ಕಿಟ್ಟು. ಅರೆ ಇಲ್ಲೇ ಮರ್ತು ಬಿಟ್ಟಿದ್ದೀರಲ್ಲ, ಇದನ್ನು ಇಡಬೇಕಲ್ವಾ? ಇರಿ ಅದನ್ನ ಇಟ್ಬಿಡ್ತೀನಿ ಈಗ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಾನೇನಾದರೂ ಹೆಲ್ಪ್ ಮಾಡಲಾ? ಪರವಾಗಿಲ್ಲ, ವಾಸಣ್ಣ ಎಲ್ಲ ಮಾಡ್ತಾ ಇದ್ದಾರಲ್ಲ. ಅಜ್ಜಿನೂ ಇದ್ದಾರೆ ಬಾಗ್ಲಲ್ಲಿ. ಮೊದಲೇ ಹೇಳೋದಲ್ವಾ, ಈ ವಾಸಣ್ಣಂಗೋ ವಯಸ್ಸಾಗ್ಬಿಟ್ಟಿದೆ, ಮರು ಬೇರೆ. ಏನು ಇಟ್ಟಿದಾರೋ ಏನು ಬಿಟ್ಟಿದಾರೋ. ಎಲ್ಲ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ದಾರೆ? ಅಲ್ಲಿ ಒಂದು ಲಕ್ಕಿ ಕೋಟ್ ಇದೆ ನಂದು, ಗ್ರೇ ಕಲರ್ದು, ತಗೋತೀರಾ ಪ್ಲೀಸ್? ಹಾಂ. ಏನು ವಾಸಣ್ಣ ನೀವು? ಇದೇನಾ? ಹಾಂ ಕರೆಕ್ಟ್ ಇದೆ. ಓಕೆ, ಲಕ್ಕಿ ಕೋಟಾ? ಹೌದು, ನಾನು ಎಲ್ಲಾದ್ರೂ ತೊಗೊಂಡೋಗ್ತೀನಿ. ಇದನ್ನು ಕೊಡಿಯಮ್ಮ. ಅದಕ್ಕೆ ಹೇಳೋದು, ಹೆಂಡತಿ ಅನ್ನೋಳು ಯಾವಾಗಲೂ ಜೊತೆಗಿರಬೇಕು ಅಂತ. ಆ ಸ್ಥಾನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಮಿಸ್ಟರ್ ವಾಸು, ಅಮ್ಮ ಇನ್ಮೇಲೆ ಆ ಕೆಲಸ ಎಲ್ಲ ನಮ್ಮ ಭೂಮಿಕಾ ನೋಡ್ಕೋತಾಳೆ. ತಾವು ದಯವಿಟ್ಟು ಹೊರಗೆ ಬರ್ತೀರಾ? ಬಂದೆ ಅಮ್ಮ, ಬಂದೆ. ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತಿಲ್ವಾ? ನನಗೂ ಗೊತ್ತು, ಏನು ಮಾಡಲಿ, ಅಜ್ಜಿ ಇದ್ರಲ್ಲ. ಐ ಆಮ್ ಸಾರಿ, ಅಜ್ಜಿ ಫೋರ್ಸ್ ಮಾಡಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅರೆ ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತೀರಾ? ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾನು US ಹೋಗೋದಕ್ಕೆ ಅಜ್ಜಿ ಹತ್ರ ಮಾತಾಡೋದಕ್ಕೆ ನಾನು ಸಾಥ್ ಕೊಟ್ರಲ್ಲ. ಓಕೆ, ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ. ಇಲ್ಲೆಲ್ಲರೂ ನಿಮಗೋಸ್ಕರ ಕಾಯ್ತಿರ್ತಾರಲ್ವಾ? ಓಕೆ, ಹೋಗಿ ಬರ್ತೀನಿ. ಅರೆ ಗೌತಮ್ ಅವರೇ, ನಿಮ್ಮ ಫೋನು. ಅಯ್ಯೋ ದೇವ್ರೆ, ಇವಳಿಲ್ಲಿ ಎಡವ್ತಿದ್ರೆ ಅಲ್ಲಿ ನಮ್ಮ ಸಿಸ್ಟರ್ ಬಿದ್ದು ಹೋಗೋದು ಗ್ಯಾರಂಟಿ. ಇವರಿಬ್ರು ಕ್ಲೋಸ್ ಆದರೆ ನಮ್ಮ ಸಿಸ್ಟರ್ ಕತೆ ಕ್ಲೋಸ್. ಹಾಯ್ ಮಹಿ. Hey, hi. What a surprise. How are you? ಫೈನ್, ಹೌ ಆರ್ ಯು? I'm good. ಹಾಯ್ ಬಾಬಿ. ಹಾಯ್. ಮತ್ತೆ ಏನಿದು ಆಲ್ ಆಫ್ ಸಡನ್ ಇಲ್ಲಿ? ಯಾಕೆ ಬರಬಾರ್ದಾಗಿತ್ತಾ? ನೋ ನಾನು ಹಾಗೆ ಹೇಳಲಿಲ್ಲ. ನೀನು ಪರ್ಮನೆಂಟಾಗಿ ಮುಂಬೈ ಸೆಟಲ್ ಆಗಿದ್ಯಾ ಅಂತ ಹೇಳ್ತಾ ಇದ್ರು. ಈಗೇನಿಲ್ಲಿ? ವಾಟ್ ಟು ಡೂ? ನಂದೊಂಥರ ಲವ್ ಫೇಲ್ಯೂರ್ ಕೇಸು. ಲವ್ ಫೇಲ್ಯೂರಾ? ಅದಕ್ಕೆ ನೀನು ಫಸ್ಟ್ ಯಾರನ್ನಾದ್ರೂ ಲವ್ ಮಾಡಿರ್ಬೇಕಲ್ವಾ? ಐನೋ, ನೀನು ಯಾರನ್ನೂ ಲವ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಸಚ್ ಅ ಸೆಲ್ಫಿಶ್ ಕೆರಿಯರ್ ಓರಿಯೆಂಟೆಡ್ ಸ್ಟುಪಿಡ್ ಯು ಆರ್. ಬಟ್ ನಾನು ನಿನ್ನ ತುಂಬಾನೇ ಲವ್ ಮಾಡಿದ್ದೆ, ಅದು ನಿನಗೆ ಅರ್ಥ ಆಗಿರ್ಲಿಲ್ಲ ಅಷ್ಟೇ. ಹೌ ಇಸ್ ಇಟ್? ಯಾ, ಅಫ್ಕೋರ್ಸ್. ಟು ಬಿ ಹಾನೆಸ್ಟ್, ನಿನ್ನ ಮೇಲಿರೋ ಲವ್ಗೋಸ್ಕರನೇ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ವೆರಿ ಇಂಟ್ರೆಸ್ಟಿಂಗ್. ಪ್ಲೀಸ್ ಕಂಟಿನ್ಯೂ. ವಾಟ್ ಕಂಟಿನ್ಯೂ? ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿಯಲ್ಲ. ನಿನ್ನ ಹಿಂದೆ ಅಲ್ದು ಸಾಕಾಯ್ತು. ನಾನು ಎಷ್ಟೇ ಕೇಳ್ಕೊಂಡ್ರು ನನ್ನ ಲವ್ಗೆ ಓಕೆ ಅನ್ಲೇ ಇಲ್ಲ. ಫೈನಲಿ ನನ್ನ ಲವ್ನ ಪಕ್ಕಕ್ಕಿಟ್ಟು ನೀನ್ ಲವ್ ಮಾಡ್ದವನ್ ಜೊತೆ ಮದ್ವಾಗ್ಬಿಟ್ಟೆ ಅಲ್ಲ. ಸೊ ಹಾರ್ಟ್ ಬ್ರೇಕ್ ಆಗಿ ಡಿಪ್ರೆಸ್ಡ್ ಆಗಿ ವಾಪಸ್ ಬಂದ್ಬಿಟ್ಟ? ನೋ, ರಿವೆಂಜ್ಗೋಸ್ಕರ ವಾಪಸ್ ಬಂದಿದ್ದೀನಿ. ರಿವೆಂಜಾ? ಎಸ್, ನೀನ್ ಲೈಫಲ್ಲಿ ಸೆಟ್ಲ್ ಆಗಿದ್ಯಲ್ಲ, ಹಾಗೆ
ನಾನು ಯಾವುದಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ನಿನಗೆ ಹೊಟ್ಟೆ ಉರಿಸ್ಬೇಕಂತಾನೆ ಬಂದಿದ್ದೀನಿ. ದಟ್ಸ್ ನೈಸ್. ಬಟ್ ಹಾಗಾಗಬೇಕು ಅಂದರೆ ನಿನ್ನನ್ನು ಯಾರಾದರೂ ಇಷ್ಟಪಡಬೇಕಲ್ವಾ? ನಿನ್ನನ್ನು ಯಾರು ಇಷ್ಟಪಡ್ತಾರೆ? ಪ್ಲೀಸ್ ಡೋಂಟ್ ಸೇ ದಟ್ ಮಹಿ. ನನ್ನ ಲವ್ ಅಂತೂ ಮಾಡಲಿಲ್ಲ, ಅಟ್ಲೀಸ್ಟ್ ಮೋಟಿವೇಟ್ ಆದ್ರೂ ಮಾಡು. ನನಗೊಂದು ಹುಡುಗಿ ಸಿಗಬೇಕು, ನಾನು ಮದುವೆ ಆಗಬೇಕು. ಐ ಆಮ್ ಸೋ ಪಾಪ ಅಲ್ವಾ? ನೀನು ಇನ್ನೂ ಹಾಗೆ ಇದೆಯಾ, ಸೇಮ್ ಹಾಗೆ ಮಾತಾಡ್ತೀಯ, ಒಂಚೂರು ಬದಲಾಗಿಲ್ಲ. ಎಸ್, ನಾನು ಹಾಗೆ ಇದ್ದೀನಿ, ಮುಂದಕ್ಕೂ ಹೀಗೆ ಇರ್ತೀನಿ. ಬಟ್ ನಿನ್ಗೇನಾಗಿದೆ ಮಹಿ? ತುಂಬಾನೇ ವೈಬ್ರೆಂಟ್ ಆಗಿದ್ದವಳು ಯಾಕೊಂಥರ ಡಲ್ ಹೊಡಿತಾ ಇದೆಯಾ? ಯಾಕೆ ಕೇಳ್ತಾ ಇದೆಯಾ? ನನಗೇನಾಗಿದೆ? ಈ ಕ್ವೆಶನ್ನ ನಿನಗೆ ನೀನೇ ಕೇಳ್ಕೊ. ನೀನಿರೋ ಕಡೆ ಯಾವಾಗಲೂ ಸ್ಪಾರ್ಕ್ ಇರೋದು, ಬಟ್ ಆ ಸ್ಪಾರ್ಕ್ ಈಗ ಮಿಸ್ಸಿಂಗ್. ಸ್ವಲ್ಪ ವೇಟ್ ಗೇನ್ ಬೇರೆ ಆಗಿದೆಯಾ? ಆರ್ ಯು ಓಕೆ? ಆರ್ ಯು ಹ್ಯಾಪಿ? ನಿನ್ನ ಹುಡುಗ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಂತಾನೆ? ಅಫ್ಕೋರ್ಸ್ ಎಸ್. ನನ್ನ ಜೀವ ನನ್ನನ್ನು ತುಂಬ ಲವ್ ಮಾಡ್ತಾರೆ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ಓಹ್, ದಟ್ಸ್ ಗುಡ್. ನೋಡು, ನಮ್ಮ ಗುಂಡು ಹೋಗುವಾಗ ನೀನು ಇಲ್ಲೇ ನಿಂತ್ಕೊಂಡು ಬಿಡ್ಬೇಡ. ಅವನ ಜೊತೆನೆಲ್ಲೇ ಕಾರ್ ತನಕ ಹೋಗಿ ಅವನ್ನ ಪ್ರೀತಿಯಿಂದ ಮಾತಾಡಿಸಿ ಮುದ್ದು ಮಾಡಿ ಕಳಿಸ್ಬೇಕು. ಯಾಕೆ ಹಾಗೆ ನೋಡ್ತಿದ್ಯಾ? ಅವ್ರ ತಾತನ್ನೇ ರಿಪೇರಿ ಮಾಡಿದ್ದೀನಿ, ಇನ್ನು ಇವನು ಯಾವ ಗಿಡದ ತಪ್ಪಲು? ಅಲ್ಲ ಅಜ್ಜಿ, ಅದು ಅವರು ಕೆಲ್ಸದ ಮೇಲೆ ಹೊಟ್ಟಿದ್ದಾರೆ. ಇದೆಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಹಾ, ಅದು ಹಾಗೆ. ನೀವು ಚಿಕ್ಕವರಿದ್ದಾಗ ದೊಡ್ಡವ್ರು ಏನು ಹೇಳಿದ್ರು ಕೇಳ್ತೀರಾ. ಈಗ ಬೆಳೆದು ದೊಡ್ಡವರಾಗಿದ್ದೀರಾ, ಬುದ್ಧಿ ಜಾಸ್ತಿ ಆಗಿದೆ, ಅದಕ್ಕೆ ಅದು ಹೆಚ್ಚಿಗೆ ಅನ್ನಿಸ್ತಿದೆ. ನೋಡು, ಈ ಪ್ರೀತಿಗೆ ಭಾವನೆಗೆ ಯಾವ ಕಾಲನೂ ಇರಲ್ಲ. ಹಾ, ಕಾಲಕ್ಕೆ ತಕ್ಕಂತೆ ಮದುವೆ ಮಾಡ್ಕೊಳ್ಳೇಬೇಕು. ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಆಗಲೇಬೇಕು. ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಬರ್ತೀನಿ. ಇರ್ಲೇಳಪ್ಪ, ದೇವ್ರು ನಿನಗೆ ಒಳ್ಳೇದು ಮಾಡಲಿ, ಪ್ರಯಾಣ ಸುಖಕರವಾಗಲಿ. ಬರ್ತೀನಿ. ಬಾಯ್. 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 ಏನಾಗಿದೆ ಇವರಿಗೆ? ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದಾರೆ? ಏ ಇವಳೆ, ಹೋಗು ಬೇಗ, ಬೇಗ ಹೋಗು. ಒಂದ್ ನಿಮಿಷ. ಇವ್ರು ಯಾಕೆ ನನ್ನಿಂದ ಬರ್ತಾ ಇದ್ದಾರೆ? ಏನು ಬಾಯ್. ಹೇಳಿದ್ರಲ್ಲ. ಸಿ ಯು. ಅಜ್ಜಿ ನೋಡ್ತಿದ್ದಾರೆ. ನಿಮಗೆ ಒಬ್ಬರ ಮನೇಲಿ ಬೇಜಾರಾಗ್ಬೋದು. ನೀವು ಬೇಕು ಅನ್ಸಿದ್ರೆ ನಿಮ್ಮ ತಾಯಿ ಮನೆಗೆ ಹೋಗಿ ಬನ್ನಿ. ಬೇರೆ ಏನಾದರೂ ಬೇಕಿದ್ರೆ ಅಜ್ಜಿನ ಕೇಳಿ. ನೀವು ಫೋನ್ ಮಾಡಿದಾಗ ನಾನು ತೆಗೆದೇ ಹೋದ್ರೆ ಬೇಜಾರು ಮಾಡ್ಕೊಬೇಡಿ. ಮೀಟಿಂಗಲ್ಲಿ ಇರ್ತೀನಿ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್, ಫೋನ್ ಮಾಡ್ತೀನಿ. ಅಲ್ಲಿ ನೋಡು. ಥ್ಯಾಂಕ್ ಯು. ಓಕೆ, ಬಾಯ್. 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 ಸಿಸ್ಟರ್, ಅವರಿಬ್ಬರು ಮತ್ತೆ ಟಿಶ್ಯಮ್ ಕಡಿಮೆ ಆಗಿ ಲವ್ವಿ ಡಬ್ಬಿ ಶುರುವಾಯ್ತಾ ಹೇಗೆ? ಅಣ್ಣ, ನಾನು ನಿನಗೆ ಆವಾಗಲೇ ಹೇಳಿದ್ದೀನಿ, ನಮ್ಮ ಉದ್ದೇಶ ಅವರಿಬ್ಬರನ್ನು ದೂರ ಮಾಡೋದಲ್ಲ, ಜೊತೇಲಿಡೋದು. ಜೊತೇಲೇ ಇರಬೇಕು, ಆದರೆ ಒಂದಾಗಬಾರ್ದು. ಅಷ್ಟಕ್ಕೂ ಅವಳು ಕೈ ಬೀಸಿ ಬಾಯಿ ಅಂತ ಹೇಳಿದಕ್ಕೆ ಎಲ್ಲ ಮುಳುಗೋಗಿರೋ ಥರ ಯಾಕೆ ಆಡ್ತಾ ಇದೆಯಾ? ಸಿಸ್ಟರ್, ಕಳ್ಳರಿಗೆ ಭಯ ಜಾಸ್ತಿ ಅಲ್ಲ, ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇ. ಅಂಡರ್ಸ್ಟ್ಯಾಂಡ್. ಮಹಿ, ನೀನು ಹ್ಯಾಪಿ ಆಗಿರೋದು ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು.
ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ನೀನು ಲೈಫ್ ಲಾಂಗ್ ಹೀಗೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ಸ್ ದೀಪ್, ಇಟ್ ಮೀನ್ಸ್ ಅ ಲಾಟ್. ಎಸ್, ಇಟ್ ಮೀನ್ಸ್ ಎ ಲಾಟ್. ಇದಕ್ಕೆಲ್ಲ ಜಸ್ಟ್ ಥ್ಯಾಂಕ್ಸ್ ಹೇಳಿದ್ರೆ ಸಾಲೋದಿಲ್ಲ, ಪಾರ್ಟಿ ಬೇಕೇ ಬೇಕು. ಹೇಳು, ಯಾವಾಗ ಪಾರ್ಟಿ ಆರ್ಗನೈಸ್ ಮಾಡ್ತೀಯಾ? ನಿನ್ನ ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ ಮಾಡು, ಬಟ್ ಗ್ರ್ಯಾಂಡ್ ಪಾರ್ಟಿ ಆಗಲೇಬೇಕು. ಓಕೆ, ಬೇಡ ಬೇಡ, ಪಾರ್ಟಿ ಎಲ್ಲಿ ಯಾವಾಗ ಅಂತ ಹೇಳು, ನಾನೇ ಆರ್ಗನೈಸ್ ಮಾಡ್ತೀನಿ. ನೋ ದೀಪ್, ದಟ್ಸ್ ನಾಟ್. ಬಿಕಾಸ್ ನೀನು ಇವಾಗ ನಿನ್ನ ಹಸ್ಬೆಂಡ್ ಮನೇಲಿ ಇದೆಯಾ, ಅಲ್ಲಿ ಪಾರ್ಟಿ ಅಲ್ಲ, ನೋ ಚಾನ್ಸ್. ಸೊ ಎಲ್ಲಿ ಅಂತ ಹೇಳು, ನಾನೇ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ. ಹೇ ನೋ, ಆ ಥರ ಏನೂ ಇಲ್ಲ. ನಾನೇನೇ ಕೇಳಿದ್ರು ಜೀವ ನೋ ಅಂತ ಹೇಳಲ್ಲ. ಹಿ ಲವ್ಸ್ ಮೀ ಸೋ ಮಚ್, ಐ ಕ್ಯಾನ್ ಡೂ ಎನಿಥಿಂಗ್. ನನ್ನನ್ನು ಯಾರೂ ಕ್ವೆಶ್ಚನ್ ಮಾಡಲ್ಲ. ಓಕೆ, ಪಾರ್ಟಿನ ನಾನೇ ಆರ್ಗನೈಸ್ ಮಾಡ್ತೀನಿ, ಐ ಪ್ರಾಮಿಸ್. ಓಕೆ ಬಾಬಿ, ಕಮ್. ಅದಕ್ಕೆ ಮೇ ಕಮಿನ್? ಅಯ್ಯೋ ಪ್ಲೀಸ್ ಬನ್ನಿ, ಇದು ನಿಮ್ಮನೇನೆ ಅಲ್ವಾ, ಅದಕ್ಕೆ ಯಾಕೆ ಪರ್ಮಿಷನ್ ಎಲ್ಲ? ಅದಕ್ಕೆ ನಿಮ್ಮ ಡೈಲಾಗಲ್ಲಿ ಒಂದು ಸಣ್ಣ ಕರೆಕ್ಷನ್. ಇದು ನಮ್ಮನೆ ಮಾತ್ರ ಅಲ್ಲ, ನಿಮ್ಮನೆ ಕೂಡ. ಎಷ್ಟೇ ಆದರೂ ಈಗ ನೀವು ನಮ್ಮವರು ಅಲ್ವಾ? ಕೂತ್ಕೊಳ್ಳಿ. ಅದಕ್ಕೆ ಅದೇನು ಅಂದರೆ ನಾನು ಏನೋ ಕೇಳೋಣ ಅಂತ ಬಂದೆ, ಮರ್ತೋಗ್ಬಿಟ್ಟೆ ಅದಕ್ಕೆ. ಹಾಂ, ಅದಕ್ಕೆ ಯಾಕೆ ನೀವು ಯಾವಾಗಲೂ ರೂಮಲ್ಲೇ ಕೂತ್ಕೊಂಡಿರ್ತೀರಾ, ಹೊರಗೆ ಬರಲ್ಲ ಅಂತಿರಲ್ಲ? ಅಣ್ಣ ಇದ್ರೆ ಹೊರಗೆ ಬರ್ತೀರಾ, ಇಲ್ಲಾಂದ್ರೆ ಇಲ್ಲೇ ಇದ್ಬಿಡ್ತೀರಾ, ಯಾಕೆ? ಅದಕ್ಕೆ ಈಗ ನಾವು ನಿಮ್ಮ ಫ್ಯಾಮಿಲಿ, ಅದಕ್ಕೆ ಅಣ್ಣ ಮಾತ್ರ ಅಲ್ಲ, ನಮಗೂ ನಿಮ್ಮ ಜೊತೆ ಮಾತಾಡಬೇಕು ಅಂತೆಲ್ಲ ಅನ್ಸುತ್ತೆ. ನಮ್ಮ ಹತ್ರನೂ ಸ್ವಲ್ಪ ಮಾತಾಡಿ ಅಲ್ಲ? ಹಾಗೇನಿಲ್ಲ, ನಾನು ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಆರಾಮಾಗೇ ಇದ್ದೀನಿ. ಅದು ಸಾಲದು ಅದಕ್ಕೆ, ನೀವು ಇನ್ನೂ ಆಕ್ಟಿವ್ ಆಗಿ ಓಡಾಡ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಬೇಕು. ಅದಕ್ಕೆ ನಾನು ಇದನ್ನೆಲ್ಲ ಪದೇ ಪದೇ ನೆನ್ಪು ಮಾಡಿಕೊಂಡು ಯಾಕೆ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಗೌತಮ್ ಅಣ್ಣನ ಮೇಲಿರೋ ಅಟ್ಯಾಚ್ಮೆಂಟಿಂದ ನನಗೆ ಅವನ ಮೇಲೆ ತುಂಬಾ ಪ್ರೀತಿ ಗೌರವ ಇದೆ. ಈಗ ನಿಮಗೂ ಕೂಡ ಅದರಲ್ಲಿ ಪಾಲಿದೆ ಅದಕ್ಕೆ. ಸೊ ಈಗ ನೀವು ಕೂಡ ನನಗೆ ಅಣ್ಣನಷ್ಟೇ ಹತ್ರ. ಅದಕ್ಕೆ ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನ ಅಣ್ಣನ ಸ್ಥಾನದಲ್ಲಿ I mean it from the bottom of my heart. ಸಾರಿ ಅದಕ್ಕೆ, ಗೌತಮ್ ಅಣ್ಣನ ವಿಚಾರ ಬಂದಾಗಲೆಲ್ಲ ನಾನು ತುಂಬಾನೇ ಎಮೋಷನಲ್ ಆಗ್ಬಿಡ್ತೀನಿ. ಪಾಪ ನಮ್ಮಣ್ಣ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ, ನಮ್ಮನ್ನೆಲ್ಲ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ತಲುಪಿಸಿದ್ದಾನೆ. ಆದರೆ ನಾವು ಮಾತ್ರ ಅವನ ವಿಚಾರದಲ್ಲಿ ಪದೇ ಪದೇ ತಪ್ಪು ಮಾಡ್ತಾನೆ ಬಂದಿದ್ದೀವಿ. ಈಗ ಕನ್ಯಾದಾನ ಶಾಸ್ತ್ರ ಶುರು ಮಾಡಬೇಕು, ಅಣ್ಣನ ಕರಿತೀರಾ? ಸರಿ ಬನ್ನಿ ಅದಕ್ಕೆ. ಅದಕ್ಕೆ ಬನ್ನಿ, ಹೋಮ್ ಟೂರ್ ಮಾಡಿಸ್ತೀನಿ. ನೀವೇ ನನ್ನ ಟೂರಿಸ್ಟು, ನಾನೇ ನಿಮ್ಮ ಲೋಕಲ್ ಗೈಡ್. ಬನ್ನಿ ಹೋಗೋಣ. ಪರವಾಗಿಲ್ಲ, ನಾನು ಆರಾಮಾಗಿ ತಿಳ್ಕೊತೀನಿ. ಆ್ಯಕ್ಚುಲಿ ನಾನು ಆಚೆ ಹೋದರೆ ನನಗೆ ಮನೆಯವ್ರು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ, ಅದಕ್ಕೆ ನಾನು ಹೆಚ್ಚಾಗಿ ಆಚೆ ಹೋಗಲ್ಲ. ಓ, ಐ ಮೀನ್ ಗೌತಮ್ ಅಣ್ಣ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿರ್ತಾನೆ ಅನ್ಕೊಂಡಿದ್ದೆ, ಬಟ್ ಮಾಡಿಲ್ಲ ಅಂತಾಯ್ತು. ಇಟ್ಸ್ ಓಕೆ, ಇಟ್ಸ್ ಆರ್ ಫಾಲ್ಟ್. ಅದಕ್ಕೆ ಒಂದು ನಿಮಿಷ ರೀ, ಐಲ್ ಬಿ ಜಸ್ಟ್ ಬ್ಯಾಕ್. ಇವ್ರು ಯಾಕೆ ಫೋನ್ ಮಾಡ್ತಿದ್ದಾಳೆ? ಯಾರು ಸಿಸ್ಟರ್? ಮಾಹಿ ಮಗಳಲ್ವಾ, ಮಾತಾಡು. ಅಣ್ಣ, ಎಲ್ಲ ಮಕ್ಕಳ ಥರ 4 ಮಾತು ಪ್ರೀತಿಯಿಂದ ಮಾತಾಡಿದ್ರೆ ನಾನು ರಿಸೀವ್ ಮಾಡ್ತಾ ಇದ್ದೆ. ಆದರೆ ಪ್ರಾಬ್ಲಮ್ ಇದ್ದಾಗ ಮಾತ್ರ ಫೋನ್ ಮಾಡೋದು. ಏನು ಮಾಡಲಿ ಸಿಸ್ಟರ್, ಇಷ್ಟು ದಿವಸ ಅವಳನ್ನೇ ಸಹಿಸ್ಕೊಂಡಿದೆಯಂತೆ, ಈಗ ಅವಳ ಮಾತು ಸಹಿಸ್ಕೊಳಕ್ಕಾಗಲ್ವಾ? ಯು ಕ್ಯಾನ್ ಡೂ ಇಟ್. ಕಾಲ್ ಪಿಕ್ ಮಾಡು, ಇಲ್ಲ ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಹಲೋ ಮಾಹಿ. ಹಾಯ್ ಮಾಮ್, ವಾಟ್ಸ್ ಅಪ್, ಹೌ ಆರ್ ಯು?
ನೀನಿಲ್ವಲ್ಲ, ಆರಾಮಾಗಿದ್ದೀನಿ. ವೆರಿ ಫನಿ. ಮಾಮ್, ನಾನು ಇವತ್ತೊಂದು ಪಾರ್ಟಿ ಹೋಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಲಾನಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ದಾರೆ. ನೀನು ಸೆಕ್ಯೂರಿಟೀಸ್ಗೆಲ್ಲ ಹೇಳ್ಬಿಡು, ನಾನು ಇವತ್ತಲ್ಲೇ ಪಾರ್ಟಿ ಮಾಡ್ಕೋತೀನಿ. ನೋಡು, ನೀನೇನು ಬೇಕಾದರೂ ಮಾಡ್ಕೊ, ಅದು ನಿನ್ನಿಷ್ಟ. ಆದರೆ ಅದು ಯಾವುದಕ್ಕೂ ಈ ಮನೆಯವ್ರನ್ನ ಮಾತ್ರ ಎಳಿಬೇಡ. ನಿನ್ಗೇನಿದೆಯೋ ಅದನ್ನು ನೋಡ್ಕೊ. ಮಾಮ್, ಅಟ್ಲೀಸ್ಟ್ ಕ್ಲಬ್ಬಲ್ಲಾದರೂ ಅರೇಂಜ್ ಮಾಡೋಕ್ಕೆ ಬಿಡು. ನೀನು ಅವ್ರ ಹತ್ರ ಮಾತಾಡು, ನಾನು ಅಲ್ಲೇ ಪಾರ್ಟಿ ಮಾಡ್ತೀನಿ. ಅದು ಆಗಲ್ಲ. ನೀನು ಪಾರ್ಟಿನಾದರೂ ಮಾಡ್ಕೊ, ಏನು ಬೇಕಾದರೂ ಮಾಡ್ಕೊ. ನೀನು ಪಾರ್ಟಿ ಮಾಡೋಕ್ಕೆ ಮುಂಚೆ ನಿನ್ನ ಗಂಡ ಅತ್ತೆ ಮಾವನ್ನ ಕೇಳು. ಅವ್ರು ಒಪ್ಪಿದ್ರೆ ಮಾತ್ರ ಮಾಡು, ಇಲ್ಲ ಅಂದರೆ ಬಿಡು. ನನ್ನವರೆಗೂ ತರಬೇಡ, ಗೊತ್ತಾಯ್ತಾ? ಮಾಮ್, ಯಾಕೆ ಸ್ಟೂಡಾಗಿ ಮಾತಾಡ್ತಿದ್ಯಾ? ನನಗೆ ನೀನು ಸಪೋರ್ಟ್ ಮಾಡಿದೆ ಇನ್ಯಾರು ಮಾಡ್ತಾರೆ? ನೀನು ನನಗೆ ಮರ್ಯಾದೆ ತರೋ ಕೆಲಸ ಮಾಡಿದರೆ ನಿನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೆ. ಈ ಪಾರ್ಟಿ ಗೀಟಿ ಅಂತ ಕೋತಿ ಥರ ಆಡೋದು ಬಿಟ್ಟು ನೀನು ನಿನ್ನ ಫ್ಯಾಮಿಲಿ ಅಂತ ತೆಪ್ಪಗಿದ್ಬಿಡು. ಮಾಮ್, ಎಲ್ಲರೂ ನನಗೆ ಲೆಕ್ಚರ್ ಕೊಡೋರೇ ಆಗೋದು. ನಾನೇನು ಪ್ರಪಂಚದಲ್ಲಿ ಯಾರು ಮಾಡ್ದಿರೋ ತಪ್ಪು ಮಾಡಿದ್ದೀನ? ಪ್ರೆಗ್ನೆಂಟ್ ಅನ್ನೋ ವಿಷಯ ಇಟ್ಕೊಂಡು ಎಲ್ಲರೂ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಮನೆಯವರು ನನ್ನ ಮೇಲೆ ಲವ್ವೇ ಇಲ್ಲ. ಸರ್, ವೆಲ್ಕಮ್ ಟು USA. ನೈಸ್ ಟು ಮೀಟ್ ಯು ಸರ್. ವೆಲ್ಕಮ್ ಸರ್. ಪ್ಲೀಸ್. 1 ಸೆಕೆಂಡ್, ಒಂದು ಫೋನ್ ಆಯ್ತು. ಓಕೆ ಸರ್. ಅದಕ್ಕೆ ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಅಯ್ಯೋ ಬನ್ನಿ ಅದಕ್ಕೆ, ಇಡಿ ಬನ್ನಿ. ಪಾರ್ಥ, ಬನ್ನಿ ಅದಕ್ಕೆ. ಪಾರ್ಥ, ಅದಕ್ಕೆ ಇವರೆಲ್ರಿಗೂ ನೀವು ಯಾರು ಅಂತ ಗೊತ್ತಿದೆ, ಆದರೆ ಇವರೆಲ್ಲ ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮಗೆ ಇವರೆಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಪಾರ್ಥ, ಏನು ಮಾಡ್ತಾ ಇದೀಯಾ? ಮಾಮ್, ಏನೂ ಇಲ್ಲ, ಇದೊಂಥರ ಆಫ್ಟರ್ ಮ್ಯಾರೇಜ್ ಇಂಟ್ರೊಡಕ್ಷನ್ ಸೆರೆಮನಿ ಇದ್ದ ಹಾಗೆ. ಐ ಮೀನ್ ಟು ಸೇ, ಅದಕ್ಕೆ ನಮ್ಮ ಮನೇಲಿ ಯಾರ್ಯಾರಿದ್ದಾರೆ, ಯಾರು ಯಾವ ಕೆಲಸದಲ್ಲಿದ್ದಾರೆ, ಎಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಅದನ್ನೆಲ್ಲ ನಾವೇ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕಲ್ವಾ? ಅದಕ್ಕೆ ಈ ಸಣ್ಣ ಅರೇಂಜ್ಮೆಂಟ್ ಮಾಮ್. ಹೌಸ್ ಇಟ್? ವೆರಿ ನೈಸ್ ಥಾಟ್. ಈ ಕೆಲಸ ನಾನೇ ಮೊದಲೇ ಮಾಡಬೇಕಾಗಿತ್ತು. ಇವರು ನಮ್ಮ ಮನೆ ಸೊಸೆ, ಗೌತಮ್ ದಿವಾನ್ ಹೆಂಡತಿ. ಕೆಲವರು ನೀವು ಇವ್ರನ್ನ ನೋಡಿರ್ತೀರ, ಇನ್ನು ಕೆಲವರು ಇವ್ರನ್ನ ನೋಡೇ ಇರಲ್ಲ. ಯಾಕೆಂದರೆ ಇವ್ರು ಯಾವಾಗಲೂ ರೂಮಲ್ಲೇ ಇರ್ತಾರೆ, ಸಂಕೋಚ ಜಾಸ್ತಿ. ಇಲ್ಲಿ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತಲ್ವಾ ಅಲ್ವಾ ಭೂಮಿ? ಇನ್ನು ಮುಂದೆ ಇವ್ರೇನು ಹೇಳ್ತಾರೋ ಅದನ್ನು ಕೇಳಬೇಕು. ಇಷ್ಟು ದಿನ ನಮಗೇನು ಗೌರವ ಮರ್ಯಾದೆ ಕೊಡ್ತಿದ್ರೋ ಅಷ್ಟೇ ಗೌರವ ಮರ್ಯಾದೆ ಇವ್ರಿಗೂ ಕೊಡಬೇಕು. ಮಾಮ್, ಪ್ರೆಸಿಡೆಂಟ್ ಸ್ಪೀಚ್ ಕೊಟ್ಟಾಯ್ತಲ್ಲ. ಏಯ್, ಅದಕ್ಕೆ ಇರಿ, ನಾನು ಎಲ್ರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಶೆಫ್. ಅದಕ್ಕೆ ದಿಸ್ ಇಸ್ ವಸಂತಣ್ಣ, ಬದ್ರಿನಾಥ್ ಮತ್ತೆ ಶಿವು. ಇವರಿಬ್ರು ಆಕ್ಚುಲಿ ಅಣ್ಣ ತಮ್ಮ, ಆದರೆ ಅಡುಗೆ ಮಾತ್ರ ಬೇರೆ ಬೇರೆ ಥರ ಮಾಡ್ತಾರೆ. ಒಬ್ರು ನಾರ್ತ್ ಇಂಡಿಯನ್, ಒಬ್ರು ಸೌತ್ ಇಂಡಿಯನ್. ಆಮೇಲೆ ಶಿವು ಇದಾರಲ್ಲ, ಚೈನೀಸ್, ಇಟಾಲಿಯನ್, ಮೆಕ್ಸಿಕನ್ ಇದರಲ್ಲೆಲ್ಲ ಎಕ್ಸ್ಪರ್ಟ್. ಯು ನೇಮ್ ಇಟ್, ಹಿಲ್ ಡೂ ಇಟ್. ಹೌದು ಮೇಡಮ್, ನಿಮ್ಮ ಆರೋಗ್ಯಕರವಾದ ಜೀವನಕ್ಕೆ ಸ್ವಾದಿಷ್ಟ ಭೋಜನದ ತಯಾರಿ ನಂದೇ. ನಾವು ಕೂಡ. ಐ ಮೀನ್, ಒಂದೊಂದು ಹೊತ್ತು ವೆರೈಟಿ ಫುಡ್ ಬೇಕಲ್ವಾ? ಇರೋದಿಷ್ಟು ಜನಕ್ಕೆ ಇಷ್ಟೊಂದು ಐಟಮ್ ಬೇಕಾ? ಹಾ, ಐ ಮೀನ್ ವೆರೈಟಿ ಫುಡ್ ಇದ್ರೆ ಚೆನ್ನಾಗಿರುತ್ತಲ್ವಾ? ಯಾವಾಗಲೂ ಅದೇ ಫುಡ್ ತಿಂದು ತಿಂದು ಬೋರ್ ಹೊಡಿಯಲ್ವಾ? ಅದಕ್ಕೆ ನೋಡಿ, ಈ ಹಳೇದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬಿಡಿ. ಎಲ್ಲದನ್ನು ಹೊಸದಾಗಿ ನೋಡ್ತಾ ಹೋಗಿ, ಆಗ ನಿಮ್ಗೆ ಎಲ್ಲದು ಓಕೆ ಓಕೆ ಕೂಲ್ ಅನ್ಸುತ್ತೆ. ಇಷ್ಟು ಜನ ಮಾಡೋ ಕೆಲಸನ ಮನೇಲಿ ನಾನು ಒಬ್ಬಳೇ ಮಾಡ್ತಿದ್ದೆ, ಆಲ್ ಇನ್ ಒಂಥರ. ಇಲ್ಲಿ ನೋಡಿದ್ರೆ ಒಂದು ಕೆಲಸಕ್ಕೆ 3 ಜನ.
ಅದಕ್ಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ನೋಡಿ ಶಾಕ್ ಆಗ್ತಿದ್ಯಾ? ಹಾಗೇನಿಲ್ಲ. ಸರಿ, ಇಂಟ್ರೊಡಕ್ಷನ್ನ ಕಂಟಿನ್ಯೂ ಮಾಡೋಣ. ಬನ್ನಿ, ಕಮ್ ಕಮ್. ಅದಕ್ಕೆ ಅದಕ್ಕೆ ಇವರು ನಮ್ಮನೆ ಬ್ಯೂಟಿಷಿಯನ್. ಮನೆ ಬ್ಯೂಟಿಷಿಯನಾ? ಹಾ, ಅದಕ್ಕೆ ಮನೆಯವರೆಲ್ಲ ಬ್ಯೂಟಿಫುಲ್ ಆಗಿ ಕಾಣೋದು ಬೇಡವಾ? ಪಾಪ ಅದಕ್ಕೆ ಶಾಕ್ ಮೇಲೆ ಶಾಕ್ ಆಗ್ತದೆ ಅಲ್ವಾ? ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಎಲ್ಲದೂ ಅಡ್ಜಸ್ಟ್ ಆಗುತ್ತೆ. ಬನ್ನಿ. ಅದಕ್ಕೆ ಇವರು ನಮ್ಮನೆ ಅಸಿಸ್ಟೆಂಟ್ಸ್, ಆಮೇಲೆ ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್, ನಮ್ಮ ಫ್ಯಾಮಿಲಿ ನರ್ಸ್. ಸೊ ಇಲ್ಲಿಗೆ ನಮ್ಮ ಮನೆ ಎಂಪ್ಲಾಯೀಸ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಯ್ತು. ಈಗ ಹೋಮ್ ಟೂರ್ ಹೋಗೋಣ. ಹಾ, ಹೋಗಮ್ಮ. ಮಾವ, ಹಾ, ನೀವು ಹೊರಡಿ. ಅಣ್ಣ ಹೋಗೋಣ. ಅಣ್ಣ ಹೋಗ್ರಿ ರೀ, ರೆಡಿ ಮಾಡಿ. ಸಿಸ್ಟರ್, ಸೊಸೆನ ಹೋಗ್ಲಿ, ಅದೆಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡಿದೆ. ಪ್ಲೇಟ್ ಚೇಂಜ್ ಮಾಡೋ ಗೇಮ್ ಇದ್ದಿದ್ರೆ ಎವ್ರಿ ಇಯರ್ ನಿನಗೆ ಗೋಲ್ಡ್ ಮೆಡಲ್. ಅಣ್ಣ, ಮನೆ ಸೊಸೆ ಆದವಳು ಇಲ್ಲಿ ನಿಂತಿದ್ಲು, ಕೆಲಸದವರು ಅಕ್ಕ ಪಕ್ಕ ನಿಂತಿದ್ರು. ಯೂನಿಫಾರ್ಮ್ ಅಷ್ಟೇ ಡಿಫ್ರೆನ್ಸ್.